മദീനാ മലർവനിയം ಅಸ್ಸಲಾಮು ಅಲೈಕ ಯಾ ಸಯ್ಯಿದಿ ಯಾ ರಸೂಲಲ್ಲಾಹ್. ನನ್ನ ಆತ್ಮೀಯ ವೀಕ್ಷಕರೇ, ಅಲ್ಹಮ್ದುಲಿಲ್ಲಾ, ನಾವು ಇವತ್ತು ಮದೀನಾ ಮುನವ್ವರದ ಒಂದು ಅಂಗಳದಲ್ಲಿ ನಿಂತು ಅಲ್ಲಾಹನ ರಸೂಲರ ಸಮ್ಮುಖದಲ್ಲಿ ನಿಮ್ಮ ಮುಂದೆ ನಾನು ಹೇಳ್ತಾ ಇರೋದೇನೆಂದರೆ, ಬಹಳಷ್ಟು ದಿನವಾಯಿತು ನಾವು ಒಂದು ವಿಡಿಯೋ ಮಾಡಿ. ಇನ್ಶಾ ಅಲ್ಲಾ ಅಲ್ಹಮ್ದುಲಿಲ್ಲಾ, ನೋಡಿ ಮದೀನದ ಒಂದು ಸುಂದರವಾದಂತಹ ಒಂದು ನೋಟ. ಬಹಳಷ್ಟು ಯಾತ್ರಿಕರು ಇಲ್ಲಿ ಜಿಯಾರತ್ ಮಾಡ್ತಾ ಇದ್ದಾರೆ, ಬಹಳಷ್ಟು ಯಾತ್ರಿಕರು ಬಂದಿದ್ದಾರೆ. ಯಾಕೆಂತ ಹೇಳಿದರೆ, ಇನ್ನು ಬರುವಂತಹದ್ದು ರಬಿಯುಲ್ ಅವ್ವಲ್ ತಿಂಗಳು. ಹಾಗಾಗಿ ಒಂದು ರಬಿಯುಲ್ ಅವ್ವಲ್ ತಿಂಗಳಲ್ಲಿ ಬಹಳಷ್ಟು ಜನರು ಇಲ್ಲಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹುಬ್, ಅವರ ಒಂದು ಪ್ರೀತಿಯನ್ನು ಕಾಂಕ್ಷಿಸಿ ಇಲ್ಲಿಗೆ ಬಂದಿರುವಂಥದ್ದು. ನಿಮಗೆ ನೋಡ್ಬೋದು, ಇಲ್ಲಿ ಆ ಕಡೆಯಿಂದ ಹೆಂಗಸರ ಒಂದು ಕೂಟ ಇದೆ. ಕೇರಳ, ಇಂಡೋನೇಷ್ಯಾ, ಫಿಲಿಪ್ಪೀನ್ಸ್, ಪಾಕಿಸ್ತಾನ್ ಹೇಗಿರುವಂತಹ ಬಹಳಷ್ಟು ರಾಜ್ಯಗಳಿಂದ ಬಂದಂತಹ ಯಾತ್ರಿಕರು ಇಲ್ಲಿದ್ದಾರೆ. ಹಾಗೆ ವೀಕ್ಷಕರೇ, ಇನ್ಶಾ ಅಲ್ಲಾ ನಾವು ಒಂದು 2 ತಿಂಗಳಿಗೆ ನಮ್ಮ ಮದೀನವನ್ನು ಬಿಟ್ಟು ನಾವು ಬೇರೆ ಕಡೆ ಸಂಚಾರ ಮಾಡ್ತಿದ್ದೇವೆ. ಹಾಗಾಗಿ 2 ತಿಂಗಳು ನಿಮಗೆ ಮದೀನದ ಚರಿತ್ರೆಗಳು, ಮದೀನದ ಈ ಒಂದು ಕ್ಯಾಪ್ಚರ್ಗಳು ಸಿಗಲಿಕ್ಕಿಲ್ಲ. ಅದಕ್ಕಾಗಿ ಈ ಒಂದು ವಿಡಿಯೋ ಇಂದು ಮಾಡಿ, ಇನ್ಶಾ ಅಲ್ಲಾ ಆಫ್ಟರ್ 2 ಮಂತ್ಸ್ ಐ ವಿಲ್ ಬಿ ಜಾಯಿನ್ ವಿತ್ ಯು. ಇನ್ನೊಂದು 2 ತಿಂಗಳ ಮಟ್ಟಿಗೆ ನಮ್ಮ ಈ ಒಂದು ಮದೀನದ ಚಿತ್ರೀಕರಣವನ್ನು ನಾವು ಸ್ಥಗಿತಗೊಳಿಸ್ತಾ ಇದ್ದೇವೆ. ಅಂತ ಹೇಳಿದರೆ ಸ್ಟಾಪ್ ಮಾಡ್ತಾ ಇದ್ದೇವೆ. ನಾವು ಈ ಒಂದು ಮದೀನವನ್ನು ಬಿಟ್ಟು ಇನ್ಶಾ ಅಲ್ಲಾ ಉಂಬ್ಲುಜ್ ಎಂಬಂತಹ ಒಂದು ಪ್ರದೇಶಕ್ಕೆ ನಾವು ಒಂದು ಯಾತ್ರಾ ಹೊರಟಿದ್ದೇವೆ 2 ತಿಂಗಳಿಗೋಸ್ಕರ. ಆ ಒಂದು 2 ತಿಂಗಳು ಕಳೆದು ಪುನಃ ಮದೀನಕ್ಕೆ ನಾವು ಬಂದು ಸೇರ್ತಾ ಇದ್ದೇವೆ. ಇನ್ಶಾ ಅಲ್ಲಾ ಅಲ್ಲಾಹನು ತೌಫೀಕನ್ನು ನೀಡಲಿ ಎಂದು ಪ್ರಾರ್ಥನೆಯೊಂದಿಗೆ ಇನ್ಶಾ ಅಲ್ಲಾ ಮುಂದಿನ ನೋಡಿ, ನೀವು ಇಲ್ಲಿ ಬರುತ್ತಿರುವಂಥ ಯಾತ್ರಿಕರ ಒಂದು ನೋಟ ನೋಡ್ಬೋದು. ಭಾಳಷ್ಟು ಚೆನ್ನಾಗಿದೆ, ಭಾಳಷ್ಟು ಯಾತ್ರಿಕರು ಬರ್ತಾ ಇದ್ದಾರೆ. ಓಕೆ, ಎನಿವೇ ಇನ್ಶಾ ಅಲ್ಲಾ ನಾವು ಈಗ ಹೋಗುತ್ತಿರುವಂಥದ್ದು ಅಲ್ಲಾಹನ ರಸೂಲರ ಮಕ್ಬರ ರೌಲಾ ಶರೀಫ್ ಜಿಯಾರತ್ ಮಾಡಲಿಕ್ಕೆ. ನಮ್ಮ ನವಾಜ್ ಕಾಜೂರ್ ಅವರು ನಮ್ಮೊಟ್ಟಿಗಿದ್ದಾರೆ. ಇನ್ಶಾ ಅಲ್ಲಾ ನೋಡಿ, ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರೌಲಾ ಶರೀಫನ್ನು ನೋಡಿರ್ಬೋದು. ಎಷ್ಟು ನೋಡಿದರೂ ನಮಗೆ ಸಾಕಾಗದಂತಹ ಒಂದು ಬಹಳ ಸುಂದರವಾದಂತಹ ಒಂದು ನೋಟ. ಜಿಯಾರತ್ ಮಾಡಲು ಇಲ್ಲಿ ಗೇಟ್ಗಳಿವೆ ನೋಡಿ. ಹಿಂದ್ಗಡೆಯಿಂದ ಜನಗಳು ಬರ್ತಾ ಇದ್ದಾರೆ. ಅಲ್ಲಿ ಪೊಲೀಸರವರು ನಿಂತಿರ್ತಾರೆ. ಸಮ್ ಟೈಮಲ್ಲಿ ನಮಗೆ ಕೇಳ್ತಾರೆ, ನೀವು ಪರ್ಮಿಷನ್ ತೆಗೆದಿದ್ದೀರಾ ಅಂತೇಳಿ. ಇಲ್ಲಾಂದರೆ ಡೈರೆಕ್ಟ್ ಬರ್ಬೋದು. ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಹೇಳಿದ್ದೇನೆ. ಎನಿವೇ, ನಾವು ಹೋಗೋಣ ಇನ್ಶಾ ಅಲ್ಲಾ ಒಳಗಡೆ. حبيبي حبيبي يا حبيبي مولاي صل وسلم دائما ابدا ವೀಕ್ಷಕರೆಲ್ಲ ಮುಂದೆ ನೋಡಿರ್ಬೋದು. ಆದರೂ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ನೋಡುವಂಥ ಒಂದು ಅವಕಾಶ, ಉಪಯೋಗ ಬರುತ್ತೆ. ನೋಡಿ ಎಷ್ಟು ಚಂದವಾಗಿ ಡಿಸೈನ್ ಮಾಡಿದ್ದಾರೆ. ಇದು ಎಂಟ್ರೆನ್ಸ್. ಯೂಟ್ಯೂಬಲ್ಲಿ ಲೈವ್ ಬರ್ತದೆ ಇದರ ಮೂಲಕ. ನೋಡಿ, ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಅಲ್ಲಾಹನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಕ್ಬರ ಜಿಯಾರತ್ ಹದರತ್ ರೂಹ ನಬೀನಾ ಮುಸ್ತಫಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅಲ್-ಫಾತಿಹಾ. ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅರ್-ರಹ್ಮಾನಿರ್ ರಹೀಮ್ ಮಾಲಿಕಿ ಯೌಮಿದ್ದೀನ್. إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم. قل هو الله أحد الله الصمد ولم يولد ولم يكن له كفوا أحد. الصلاة والسلام عليك يا سيدي يا رسول الله. الصلاة والسلام عليك يا سيدي يا حبيب الله. الصلاة والسلام عليك يا سيدي يا رسول الله.
والسلام عليك يا سيدي حبيب الله سيدنا يا عمر رضي الله عنه السلام عليك يا سيدنا يا الصديق رضي الله عنه يا سعيد يا عباس خلق من شر ما خلق من شر غاسق إذا وقب ومن شر النفاثات في العقد ومن شر حاسد إذا حسد بسم الله الرحمن الرحيم رب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس ನಾನು ಈ ಒಂದು ವಿಡಿಯೋದಲ್ಲಿ ಇನ್ಶಾಅಲ್ಲಾ ನಮ್ಮ ಮದೀನಾ ಟು ಬುರ್ಜ್ ಎಂಬಂಥ ಪ್ರದೇಶಕ್ಕೆ ಒಂದು ಯಾತ್ರೆ ಇದೆ ನಮ್ಮದು ಅದರ ಕುರಿತು ಸವಿಸ್ತಾರವಾಗಿ ಹೇಳುವಂತಹ ಒಂದು ವಿಡಿಯೋ ಇನ್ಶಾಅಲ್ಲಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ಶಾಅಲ್ಲಾ. ಓಕೆ ನೋಡಿ, ಹರಂ ಪ್ರದೇಶದಲ್ಲಿ ನಮ್ಮ ಟೈಲ್ಸ್ಗಳಿಗೆ ಏನಾದರೂ ಸ್ಕ್ರ್ಯಾಚ್ ಬಂದರೆ ಇದನ್ನು ಸರಿ ಮಾಡುವಂತಹ ಒಂದು ಸನ್ನಿವೇಶ ನೋಡಿ. ಈಗ ಅದಕ್ಕೆ ಕವರ್ ಮಾಡಿ ಅಲ್ಲಿ ಕೆಲಸದವರು ರೆಡಿ ಮಾಡುವಂತಹ ಒಂದು ಸರಿ ಮಾಡುವಂಥ ಒಂದು ವಿಧಾನ. ಭೈ ये क्या है पानी का वेस्ट पानी जाने का ಛತ್ರಿಯ ಇವರು ಕೂಡ ಈ ಒಂದು ಕಾಣುವಂಥ ಈ ಛತ್ರಿ ಕ್ಲೀನ್ ಮಾಡಿದರೆ ಅದರ ನೀರು ಅದರ ಇದೆಲ್ಲ ಹೋಗುವಂತಹ ಒಂದು ವಿಧಾನ. ಛತ್ರಿ ದೋಯತು ಉಸ್ಕ ಪಾನಿ ಇಸ್ಮೆ ಜಾಯೇಗ. ಅದನ್ನು ಕ್ಲೀನ್ ಮಾಡುವಂತಹ ಒಂದು ವಿಧಾನ ನೋಡಿ. ಸ್ವಲ್ಪ ಮುಂದುಗಡೆ ಬಂದಿದ್ದೇವೆ ನೋಡಿ. ಇಲ್ಲಿ ಜನರಲ್ಲ ಐತಿಕಾಫ್ ನಿಯತ್ ಹೇಳಿ ಭಾಳಷ್ಟು ಜನ ಇಬಾದತ್ ಮಾಡ್ತಾ ಇದ್ದಾರೆ, ಭಾಳಷ್ಟು ಜನ ಮಲಗಿಕೊಂಡಿದ್ದಾರೆ ನೋಡಿ. ಇಲ್ಲಿ ಮಾಷಾ ಅಲ್ಲಾ ಬಹಳಷ್ಟು ಒಂದು ಸುಕೂನ್ ಅಂತ ಹೇಳಿದರೆ ಅಂತೂ ಶಾಂತಿ ವಿಶ್ರಾಂತಿ ಸಿಗುವಂತಹ ಸುಂದರವಾದಂತಹ ಒಂದು ನೋಟ ನೋಡಿ. ಅಲ್ಲಿ ನಿಮಗೆ ಕಾಣ್ಬೋದು ಇದು ಹೆಂಗಸರಿಗೆ ಇರುವಂತಹ ನಮಾಜ್ ಮಾಡಲಿಕ್ಕೆ ಹಾಗೆ ಪ್ರೇಯರ್ ಮಾಡಲಿಕ್ಕೆ ಇಡುವಂತಹ ಮಸೀದಿಯ ಒಂದು ಭಾಗ ನೋಡಿ. ಅಲ್ಲಿ ಹೆಂಗಸರು ಹೋಗ್ತಾ ಇದ್ದಾರೆ. ಇದು ಮಸೀದಿಯ ಮುಂಭಾಗ ನೋಡಿ. ಆ ಕಡೆಯಿಂದ ಹೋದ್ರಲ್ಲಿ ಜನ್ನತುಲ್ ಬಕ್ಕಿ ನಾನೀಗ ನಿಮಗೆ ತೋರಿಸ್ತೇನೆ ಇನ್ಶಾಅಲ್ಲಾ. ನೋಡಿ, ಇಲ್ಲಿ ಜನಗಳೆಲ್ಲ ವಿಶ್ರಾಂತಿ ಪಡೀತಾ ಇದ್ದಾರೆ. ಬಹಳಷ್ಟು ಒಂದು ಸುಂದರವಾದಂತಹ ನೋಟ ನೋಡಿ. ಇಲ್ಲಿ ಹೇಗೆ ಬಂದು ಕೂತ್ಕೊಂಡು ತಮ್ಮ ಮಕ್ಕಳ ಜೊತೆ ನಮ್ಮ ಫ್ಯಾಮಿಲಿ ಜೊತೆ ನಮಗೆ ಇಲ್ಲಿ ಮದೀನದಲ್ಲಿ ದಿನಗಳು ಕಳೆಯಲು ಅಲ್ಲಾಹನು ತೌಫೀಕ್ ನೀಡಲಿ. ಲೈಟೆಲ್ಲ ಸ್ವಲ್ಪ ಆಫ್ ಮಾಡಿದ್ದಾರೆ. ಝಮ್ ನಾವೀಗ ನಮಾಜ್ ಮಾಡಲಿಕ್ಕೆ ಮಸೀದಿ ಒಳಗಡೆ ಬಂದಿದ್ದೀವಿ. ಮಸೀದಿಯ ಈ ಮೇಲೆ ಕಾಣ್ತಿರುವಂತಹ ಒಂದು ಭಾಗವನ್ನು ಕ್ಲೀನ್ ಮಾಡುವಂತಹ ಒಂದು ವಿಧಾನ ನೋಡಿ. ಈಗ ಬೆಳಗ್ಗಿನ ಸಮಯ 7-7:30 ಗಂಟೆ. ಇನ್ನು ಡೈಲಿ ಹಗಲು ಸಮಯಗಳಲ್ಲಿ ಕ್ಲೀನ್ ಮಾಡೋದಾ ಹೆಂಗೆ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ. ಹಾಗೆ ಇಲ್ಲಿ ನೋಡಿ ಅದಕ್ಕೆ ಮಿಷನ್ಗಿರುವಂಥ ಸಿಸ್ಟಮ್ಸ್ ಮೇಲೆ ಮೇಲಕ್ಕೆ ಹೋಗ್ತಿರುವಂಥ ಒಂದು ದೃಶ್ಯ. ಹೋಗುವಂಥದ್ದು 358ನೇ ಗೇಟ್ನಿಂದ ನಾವು ಒಳಗಡೆ ಪ್ರವೇಶನ ಮಾಡಿದ್ದೇವೆ. ಈಗ ನಾವು ಇಲ್ಲಿಂದ ಬರಲಿಕ್ಕೆ ಆಗ್ತದೆ. ನೀವು ಜನ್ನತುಲ್ ಬಕ್ಕಿಯಕ್ಕೆ ಹೋಗುವವರು ಗೇಟ್ ನಂಬರ್ 358ನಿಂದ ಒಳಗಡೆ ಬರ್ಬೋದು. ಹಾಗೆ ಬಂದು 359
ಇಲ್ಲಿಂದ ಬರ್ಬೋದು. ಈ ಗೇಟ್ ಯಾವಾಗಲೂ ತೆರೆದಿಡಲ್ಲ, ಸಮ್ಟೈಮ್ಸು ಸುಬೈ ನಮಾಜಿನ ಬಳಿಕ ಓಪನ್ ಮಾಡ್ತಾರೆ. ಹಾಗೆಯೇ ಅಲ್ಲಿಂದ ಬಂದು ನಾನು ನಿಮಗೆ ತೋರಿಸ್ತೇನೆ. ಸ್ವಲ್ಪ ಮುಂದುಗಡೆ ಹೋಗಿ ನಮ್ಮ ಮೇಲೆ ಹತ್ತಬೇಕು. ಇದು ನೋಡಿ 360, ಅದು 358, 59, 60. ಇದೆಲ್ಲ ಒಂದು ಗೇಟಿಗೂ, ಇದು ಗೇಟ್ ನಂಬರ್ಸ್. ಇದೆಲ್ಲ ಬೆಳಿಗ್ಗೆ ನಮಾಜ್ ಮಾಡಿದ ನಂತರ ಓಪನ್ ಆಗ್ತದೆ. ಇಲ್ಲಿ ನೋಡಿ 362 ಈಗ ಕ್ಲೋಸ್ ಆಗಿದೆ. ಈಗ 358, 363 ಗೇಟು ಓಪನ್ ಇದೆ. ಅದರೊಳಗೆ ನಿಮಗೆ ಜನ್ನತುಲ್ ಬಕಿಯಾದೊಳಗೆ ಹೋಗ್ಬೋದು ನೋಡಿ. ಹಾಗೆಯೇ ನೋಡಿ 362 ಗೇಟ್ನಿಂದ ಮುಂಭಾಗದಲ್ಲಿ ಬರೆದಿಟ್ಟಿದೆ ಹೇಗೆ ಜಿಯಾರತ್ ಮಾಡಬೇಕು, ಅದರ ವಿಶೇಷಗಳು, ಹೇಗೆ ಸಲಾಮ್ ಹೇಳಬೇಕು, ಹೌ ಟು ಗಿವ್ ಸಲಾಮ್ ಟು ದಿ ಪೀಪಲ್ ಆಫ್ ದಿ ಪೇಶ್ ಕರ್ನೆ ಕಾ ತರೀಕಾ, ಕೈಫಿಯತು ಸಲಾಮ್ ಅಲ ಅಹ್ಲಿಲ್ ಕುಬೂರ್, ಅಲ್ ಹಿಕ್ಮತ್, ವಿಶೇಷಗಳೆಲ್ಲ ಬರೆದಿಟ್ಟಿದೆ. ಹಾಗೆ ಜಿಯಾರತು ಶರঈಯ ಲಿ ಖಬರಿನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಮ್ಮ ಶರಾಯಿನಲ್ಲಿ ಹೇಳುವಂಥ ಏನು ಹೇಳ್ತಾ ಇದೆ ಕಬರಿನ ಕುರಿತು ಅಂತ ಹೇಳಿ. ಓಕೆ, ಹಾಗೆ ಹೇಗೆ ಜಿಯಾರತ್ ಮಾಡಬೇಕು, ಇಲ್ಲಿ ತುಂಬ ನಿಬಂಧನೆಗಳಿವೆ, ಅದನ್ನೆಲ್ಲ ಪಾಲಿಸಿ ಆಗಿದೆ ನಾವು ಜಿಯಾರತ್ ಮಾಡಬೇಕು. ಅದರಲ್ಲಿಂದ ಮಣ್ಣು ತೆಗೆಯುವುದು, ಹಾಗೆ ಇಲ್ಲೇನು ಮಾಡಬಾರ್ದು, ಬಹಳ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಆಗಿರ್ತದೆ. ಓಕೆ, ಇನ್ನು ನಾವು ಮುಂದಕ್ಕೆ ಹೋಗೋಣ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಕೂಡ ಬರೆದಿಟ್ಟಿದೆ ನೋಡಿ. ನಾನು ಆಗ ಹೇಳಿದಂತಹ 364ನೇ ಗೇಟ್ ಆಗಿದೆ ಇದು. ಇದರೊಳಗಿಂದ 364 ಗೇಟ್ ನಂಬರಿಂದ ಒಳಗಡೆ ಬಂದರೆ ಡೈರೆಕ್ಟಾಗಿ ನಿಮಗೆ ಜನ್ನತುಲ್ ಬಕಿಯ ಒಳಗಡೆ ಎಂಟ್ರೆನ್ಸ್ ಸಿಗ್ತದೆ ನೋಡಿ. ಇಲ್ಲಿ ಇದು 364ನೇ ಗೇಟು. ಅಲ್ಲಿಂದ ಸೀದಾ ಬಂದು ಡೈರೆಕ್ಟ್ ಬಂದು ಒಳಗಡೆ ಇಲ್ಲಿಂದ ಆಗಿರ್ತದೆ ಜನ್ನತುಲ್ ಬಕಿಯಕ್ಕೆ ಹೋಗುವಂತಹ ವೇ. ಹಾಗೆ ವೀಕ್ಷಕರೇ, ಇನ್ಶಾ ಅಲ್ಲ ಇನ್ನೊಮ್ಮೆ ನಾವು ಹೋಗುವ ಒಳಗಡೆ. ಈಗ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ, ನಾನು ಓಪನ್ ಇದೆ ಅಂತೇಳಿ ಬಂದದ್ದು. ಇನ್ಶಾ ಅಲ್ಲ ನೀವೇ ನೆಕ್ಸ್ಟ್ ಟೈಮ್ ವಿಲ್ ಬಿ ನಾವು ಒಳಗಡೆ ಹೋಗ್ಬೋದು ಇನ್ಶಾ ಅಲ್ಲ. ನೀವು ನಿಮಗೆ ಒಳಗಡೆ ಇರುವಂತಹ ಎಲ್ಲ, ಅಲ್ಲಿ ಮಲಗಿರುವಂತಹ ಶ್ರೇಷ್ಠರ ಕಬೂರ್, ಹಾಗೆ ಎಲ್ಲರನ್ನು ಉಸ್ಮಾನ್ ಬಿನ್ ಅಫ್ಫಾನ್ ರಲಿಯಲ್ಲಾಹು ಅನ್ಹು ಹಿಡಿದು ಖದೀಜಾ ಬೀವಿ, ಫಾತಿಮಾ ಬೀವಿ ರಲಿಯಲ್ಲಾಹು ಅನ್ಹಾ ಎಲ್ಲರೂ ಮಲಗಿರುವಂತಹ ಒಂದು ಪ್ರತ್ಯೇಕವಾದಂತಹ ಒಂದು ಸ್ಥಳ ಜನ್ನತುಲ್ ಬಕಿ. ಹಾಗೆ ಆ ಪ್ರದೇಶದ ವಿಶೇಷವನ್ನು ಇನ್ಶಾ ಅಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ ಇನ್ಶಾ ಅಲ್ಲ. ಓಕೆ, ನಾನು ಒಳಗಡೆ ಹೋಗಬೇಕಂತ ಬಂದದಲ್ಲಿ ಕ್ಲೋಸ್ ಮಾಡಿಟ್ಟಿದ್ದಾರೆ, ಇನ್ನೇನು ಮಾಡೋಕ್ಕಾಗಲ್ಲ. ನೋಡಿ ವೀಕ್ಷಕರು, ಈಗ ಒಂದು 8-9 ಗಂಟೆಯ ಸಮಯ. ಇಲ್ಲೆಲ್ಲ ಜನಗಳು ಕೂತ್ಕೊಂಡಿದ್ದಾರೆ, ಆರಾಮ್ ಮಾಡ್ತಿದ್ದಾರೆ. ಹಾಗೆ ನೋಡಿ, ಇನ್ಶಾ ಅಲ್ಲಾಹನು ಎಲ್ಲರಿಗೂ ಇಲ್ಲಿ ಬಂದು ಸಲಾಮ್ ಹೇಳಲು, ಇಲ್ಲಿ ಬಂದು ಇಬಾದತ್ ಮಾಡಲು ಅಲ್ಲಾಹನು ಕರುಣಿಸಲಿ ಎಂದು ಪ್ರಾರ್ಥನೆಯೊಂದಿಗೆ ಸಬ್ಕೋ ಸ್ಟೇಷನ್ ಒಳಗಡೆ ನೋಡಿ ಜನರೆಲ್ಲ ಕೂತಿದ್ದಾರೆ. ಇಲ್ಲಿ ಎಂಟ್ರೆನ್ಸು, ಒಳಗಡೆ ಹೋಗೋ ಎಂಟ್ರೆನ್ಸು, ಲೈನ್ ನಿಲ್ಲಬೇಕು. ಇಲ್ಲಿ ನಿಂತಿದೆ. ಇದು ಯಂಬು, ತಬೂಕ್, ಹಾಗೆ ಹಾಯಿಲ್, ಅಂಬುಲುಂಚಿ, ಹೀಗೆ ತರುವ ಸ್ಥಳಕ್ಕೆ ಹೋಗುವಂಥ ಬಸ್ಸು. ಈಗ ನಾವು ಯಾತ್ರೆ ಮಾಡೋಕ್ಕಿರುವಂಥ ಬಸ್ ಇದಾಗಿರ್ತದೆ. ಬಸ್ಸು ಹೋಗ್ತಾ ಇದೆ ನೋಡಿ, ನಿಮಗೆ ನೋಡ್ಬೋದು ಇಲ್ಲಿ ಯಂಬು, ತಬೂಕ್, ಸಾಹೆಲ್. ಈಗ ನಾವು ಬಸ್ ಒಳಗೆ ಕೂತಿದ್ದೇವೆ ನೋಡಿ. ಈಗ ಕೆಲವೇ ಕ್ಷಣಗಳಲ್ಲಿ ಬಸ್ ಹೊರಡ್ತಾ ಇದೆ ಇಲ್ಲಿಂದ. ನಾವೀಗ ನಮ್ಮ ಯಾತ್ರೆಯಲ್ಲಿಂದ ಆರಂಭಿಸ್ತಾ ಇದ್ದೇವೆ. ನೋಡಿ, ಹೊರಗಡೆ ಬಹಳಷ್ಟು ಟ್ಯಾಕ್ಸಿಗಳು ನಿಂತಿದೆ. ಇಲ್ಲಿಂದ ನಿಮಗೆ ಕೆಲವೊಮ್ಮೆ ಕಡಿಮೆಗೆ ಹೋಗ್ಬೋದು, ಆದರೆ ಸ್ವಲ್ಪ ವೇಟಿಂಗ್ ಜಾಸ್ತಿ. ಭಾಳ ಬಸ್ಸಿಂದ ಬಹಳ ಒಂದು 30-40 ರಿಯಾಲ್ ಕಡಿಮೆ ಇಲ್ಲಿ ನಿಮಗೆ ಹೋಗ್ಬೋದು. ನೋಡಿಕೊಳ್ಳಿ ಸ್ವಲ್ಪ ಹೊರಗಡೆ. ನಮ್ಮ ಯಾತ್ರೆ ಇಲ್ಲಿಂದ 4 ಅವರ್ಸ್ ಹಿಡಿತದೆ ನೋಡಿ. ಇಲ್ಲಿ ಕಾಣ್ತದೆ 4 ಅವರ್ಸ್.
ಇಲ್ಲೇ ನಾವು ನಮ್ಮ ಲೊಕೇಶನ್ ರೀಚ್ ಆಗಲಿಕ್ಕೆ ಎಲ್ಲ ಚಾನ್ಸಸ್ ಇದೆ. ಮದೀನಾ ಟು ಹೋಮ್ಲೋಜ್ ನೋಡಿ. ಸ್ವಲ್ಪ ಮುಂದ್ಗಡೆ ಬಂದರೆ ಹರಂ ಕಾಣಲಿಕ್ಕೆ ನಿಮಗೆ ಕಾಣ್ಬೋದು. ನೋಡಿ ಹರಮ್ನ ಸುತ್ತಮುತ್ತಲಿರುವಂತಹ ಬಿಲ್ಡಿಂಗ್ಗಳು, ಹೋಟೆಲ್ಸ್. ಇದರಲ್ಲಿ ನಿಮಗೆ ಬಂದರೆ ಹಜ್ ಮತ್ತು ಉಮ್ರಾಗೆ ಬಂದರೆ ಇಲ್ಲಿಂದ ಬುಕ್ ಮಾಡಿ ನಮಗೆ ಇಲ್ಲಿ ನಿಲ್ಲುವಂತಹ ಒಂದು ವ್ಯವಸ್ಥೆ ಕೂಡ ಐ ಲಾಡ್ಜ್ ಹೋಟೆಲಲ್ಲಿದೆ. ಇದೆಲ್ಲ ಹರಂ ಪರಿಸರ. ಹೀಗೆ ನಾವು ಹರಂ ರೌಂಡ್ ಹೊಡೆದು ಹೋಗುವಂಥದ್ದು. ಇಲ್ಲಿ ಹರಂ ಸ್ವಲ್ಪ ಮುಂದ್ಗಡೆ ಕೆಲಸ ಕಾರ್ಯಗಳು ನಡೀತಾ ಇದೆ ಬಿಲ್ಡಿಂಗ್ಗಳದ್ದು ನೋಡಿ. ಇದೆಲ್ಲ ಇದರ ಮಧ್ಯದಲ್ಲಾಗಿದೆ ಹರಂ ಇರುವಂಥದ್ದು. ಈಗ ಆ ಹರಂ ನಾವು ಕಳೆದು ಹೋಗ್ತಾ ಇದ್ದೇವೆ. ಆ ಕಡೆ ಆಗಿದೆ ಹರಂ ನೋಡಿ. ಆ ಕಡೆ ಹೋದರೆ ಹರಂ, ಇದು ಹರಮಿನ ಕೆಳಗಡೆ ಭಾಗ, ಬ್ರಿಡ್ಜ್ ಕೆಳಗಡೆ ಭಾಗ. ಈಗ ನಾವು ಮೈನ್ ರೋಡಿಗೆ ಹೋಗುತ್ತಿರುವಂಥದ್ದು. مولاي صل وسلم دائما أبدا على حبيبك خير الخلق كلهم. يا رب صل عليه، يا رب صل عليه، يا رب صل عليه صلوات الله عليه. There's not a single person who can never match his worth in character and beauty to ever walk on earth. I envy every rock and tree and every grain of sand. ವಿದಾಯ ಹೇಳುವಂಥ ಒಂದು ನಿಮಿಷ. ಇನ್ನು ನಮ್ಮ ಮೈನ್ ರೋಡ್ಗಳು ಬರ್ತಾ ಇದೆ. ಮದೀನಾ ಲಾಸ್ಟ್ ಸಿಟಿ ಎಲ್ಲ ಮುಗಿಯಿತು. ಸ್ವಲ್ಪ ಮುಂದ್ಗಡೆ ಬರ್ತಾ ಇದ್ದೇವೆ ನಾವು. ಮರುಭೂಮಿ ಆಗಿರ್ತದೆ. ನೀವು ನೋಡ್ತಾ ಇರೋದು ಈಗ ಮರುಭೂಮಿ ಪ್ರದೇಶ. ಆದರೂ ಇಲ್ಲಿ ಅಲ್ಲಲ್ಲಿ ಜನ ವಾಸಿಸುವಂತಹ ಸ್ಥಳ, ಸಣ್ಣ ಸಣ್ಣ ಏರಿಯಾಗಳು. مولاي صل وسلم دائما أبدا على حبيبك خير الخلق كلهم. مولاي صل وسلم دائما أبدا على حبيبك خير الخلق كلهم. محمد سيد الكونين والثقلين. محمد سيد الكونين. ಮರುಭೂಮಿಯಲ್ಲಿರುವಂತಹ ಜಾಗಗಳು ನೀವು ನೋಡ್ತಾ ಇದ್ದೀರಾ.
ಇಲ್ಲಿ ಮನೆಗಳು ಸಹ ಇದೆ. ಜನವಾಸ ಸ್ಥಳ. ವೀಕ್ಷಕರೇ ನೋಡಿ, ಈಗೊಂದು ಮಗರಿಬಿನ ಸಮಯ, ರಾತ್ರಿ ಆಗುವಂಥ ಒಂದು ಸನ್ನಿವೇಶ. ರಾತ್ರಿಯಲ್ಲಿ ನಿಮಗೆ ತೋರಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಈಗ ನಾವು ಡೈರೆಕ್ಟ್ ಮದೀನಾದಿಂದ ಎಂಬು ತಬೂಕ್ ಕಲಿದು ಹುಂಬುಳುಜ್ ಎಂಬಂತಹ ಒಂದು ಪ್ರದೇಶಕ್ಕೆ ಹೋಗುತ್ತಿರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಸೂರ್ಯ ಮುಳುಗ್ತಾ ಇದೆ, ಮಗರಿಬ್ ಟೈಮ್ ಆಗ್ತಾ ಇದೆ. ಇನ್ಶಾ ಅಲ್ಲಾಹ್ حبيب الله رسول الله إمام المرسلين حبيب الله رسول الله إمام المرسلين سريت من حرم ليلا إلى حرم كما سرى البدر في ಕಡಲ್ ತೀರ ವರ್ಷ ನೋಟು. ಈಗ ನಾವಿರೋದು ಎಂಬುನಲ್ಲಿ ಆಗಿದೆ. ಆ ಕಡೆ ಹೋದರೆ ಕಡಲ್. ಹುಂಬುಳುಜ್ ಎಂಬಂಥ ಪ್ರದೇಶದಲ್ಲಿ ನಾವು ರೀಚ್ ಆಗಿದ್ದೇವೆ. ಇದಾಗಿದೆ ಹುಂಬುಳುಜ್ ಎಂಬಂಥ ಪ್ರದೇಶ. ಇದು ರೋಡು, ಇದು ಪಾಸ್ ಆದರೆ ನಮ್ಮ ಅರಬ್ಬಿ ಸಮುದ್ರ ನಿಮಗೆ ಕಾಣ್ಬೋದು. ಇಲ್ಲಿ ಆ ಕಡೆ ಹೋಗೋಣ, ಅರಬ್ಬಿ ಸಮುದ್ರದ ಕಡೆ. ಬಹಳ ವಿಶಾಲವಾದಂಥ ಒಂದು ಪ್ರದೇಶ ಆಗಿರ್ತದೆ. ವಿಶಾಲವಾದಂಥ ಒಂದು ಪ್ರದೇಶ ಅರಬ್ಬಿ ಸಮುದ್ರದ ಪಕ್ಕ. ಮೆಕ್ಡೊನಾಲ್ಡ್ಸ್ ಕಾಣ್ಬೋದು, ರೆಸ್ಟೋರೆಂಟ್ಸ್. ಈ ಒಂದು ಜಾಗದ ಹೆಸರು ಮೈದಾನ್ ಹದೀಕತು ಅದ್ದಾವು. ಬಹಳ ಸುಂದರವಾದಂತಹ ಒಂದು ಜಾಗ. ಸಮುದ್ರದ ಅಲೆಗಳು ನೀರು ಕಾಣಲಿಕ್ಕೆ ಸಾಧ್ಯ ಆಗ್ಬೋದು. ಬಹಳ ಸುಂದರವಾಗಿದೆ ನೋಡಿ. ನೋಡಿ, ಇದು ಸಮುದ್ರ. ನೀರು ನೋಡ್ಬೋದು, ಸಮುದ್ರ ನೋಡ್ಬೋದು. ಹಕ್ಕಿಗಳ ಹಾರ.
आँखों का तारा नामे मोहम्मद, दिल का उजाला नामे मोहम्मद। सल्लल्लाहु अलैहि वसल्लम, सल्लल्लाहु अलैहि वसल्लम, सल्लल्लाहु अलैहि वसल्लम, सल्लल्लाहु अलैहि वसल्लम। ಬಹಳಷ್ಟು ಸುಂದರವಾದಂತಹ ಒಂದು ಪ್ರದೇಶ. ನಾನು ಸ್ವಲ್ಪ ಈ ಕಡೆ ಬಂದಿದ್ದೀನಿ. दौलत जो चाहो दोनों जहां की, दौलत जो चाहो दोनों जहां की, कर लो वजीफा नामे मोहम्मद, नामे मोहम्मद। आँखों का तारा नामे मोहम्मद, दिल का उजाला। ಈ ಕಡೆ ಆಗಿರ್ತದೆ ಈ ಒಂದು ಸಮುದ್ರ ಇರೋದು. ಬಹಳಷ್ಟು ಸುಂದರವಾದಂತಹ ಒಂದು ನೋಟ ನೋಡಿ. ಜನಗಳೆಲ್ಲ ಇಲ್ಲಿ ಬಂದು ಕುತ್ಕೊಳ್ತಾರೆ. ಈಗೆಲ್ಲ ಸಂಜೆ ಹೊತ್ತಿಗೆ ಈಗ ಯಾರು ಇಲ್ಲ. ಈಗಷ್ಟು 2-3 ಜನ ಅಷ್ಟೇ ಇಲ್ಲಿದ್ದಾರೆ, ಜಾಸ್ತಿ ಜನ ಏನೂ ಇಲ್ಲ. സുന്ദരവാദ മധുവാണ് പള്ളി മിനാരത്തിൽ കേൾക്കുന്ന ബാങ്കിലും മുത്തിന്റെ പേരാണ് എന്റെ ത്വഹറസൂലാണ്. ಇದು ನಾನೀಗ ನಮ್ಮ ವಿಡಿಯೋವನ್ನು ನಾನು ವೈಂಡ್ ಅಪ್ ಮಾಡ್ತಾ ಇದ್ದೇನೆ. ಇದು ಸಣ್ಣ ಒಂದು ಟೌನ್ ಥರ. ಅಲ್ಲಿ ಬೈಕ್ ಇದೆ, ಡೊಂಕಿಲ್ ಇದೆ, ಮಾರ್ಕೆಟ್ ಇದೆ, ಏನು ಬೇಕಾದ್ರೆ ನೀವು ತೆಗೆದುಕೊಂಡು ನೋಡಿ. ಇಲ್ಲಿ ಡೊಂಕಿನ್ ಇದೆ, ಅಲ್ಲಿ ಬೈಕ್ ಇದೆ, ಅಲ್ಲಿ ಮಸ್ಜಿದ್ ಇದೆ, ಇಲ್ಲಿ ಬಕಾಲ ಇದೆ, ಅಲ್ಲಿ ಆ ಕಡೆ ಬ್ಯಾಂಕ್ ಇದೆ. ಅವು ನಾವು ವರ್ಕ್ ಮಾಡುವ ಪ್ಲೇಸ್ ಇಲ್ಲಿದೆ. ಓಕೆ, ಹಾಗೆ ಇಲ್ಲಿ ಬಂದರೆ ನಿಮಗೆ ಎಲ್ಲ ಬರ್ಗರ್ ಎಲ್ಲ ತಿನ್ಬೋದು. ಓಕೆ, ನಾನು ನನ್ನ ವಿಡಿಯೋವನ್ನು ವೈಂಡ್ ಅಪ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಕಲಂದರ್ ಶಾದ್ ಟ್ರಾವೆಲರ್. Good luck and bye bye. Assalamu alaikum.